ನನಗ್ ಹೊಟ್ಟೆ ಉರಿಸ್ಬೇಕು, ನನಗ್ ಅವಮಾನ ಮಾಡ್ಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿರೋದಲ್ವಾ ಪಲ್ಲವಿ? ಅನಿತಾ, ಅವಳು ಚಾನ್ಸ್ ಸಿಕ್ಕಿದ್ರೆ ಸಾಕು ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾಳೆ. ಅದ್ರಲ್ಲೂ ಇಲ್ಲಿರೋರು ಎಲ್ರೂ ಅವ್ರಿಗೆ ಗೊತ್ತಿರೋರು, ಮತ್ತೆ ಅವಳಗ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಅವಳು ಬೇಳೆನ ಬೇಯಿಸ್ಕೊಳಕ್ ನೋಡ್ತಾಳೆ. ಹಾಗಂತೇಳಿ ನಾನ್ ಅವಮಾನ ಅನ್ಭವಿಸ್ಬೇಕಾ? ನನ್ನ ಸ್ಥಾನನ ಬಿಟ್ಕೊಡ್ಬೇಕಾ? ಅನಿತಾ, ನಿನಗ್ ಸ್ಥಾನ ಸಿಗ್ಬೇಕಾಗಿರೋದಿಲ್ಲಲ್ಲ ನಮ್ ಮನೇಲಿ. ನೀನು ಜಾಗ ಪಡ್ಕೋಬೇಕಾಗಿರೋದು ನಮ್ ಮನೆಯವ್ರ ಮನ್ಸಲ್ಲಿ. ಅಲ್ಲಿ ನಿನ್ ಸ್ಥಾನ ಏನು, ಅವಳ ಸ್ಥಾನ ಏನು ಅನ್ನೋದು ನಿನಗ್ ಗೊತ್ತು ತಾನೆ. ಅಂದ್ರೆ ಇಲ್ಲಿ ನಾನು ರಾಘವೇಂದ್ರ ಅವ್ರ ಜೊತೆ ಖುಷಿಯಾಗಿರೋದ್ ಬೇಡ್ವಾ? ಸರಿ ಆಯ್ತು, ಇವಾಗೇನು ಅವಳ ಅಣ್ಣನ ಜೊತೆ ಖುಷಿಯಾಗಿ ಓಡಾಡಿದಳ ಇಲ್ಲ ತಾನೆ? ಅವನ್ ಫ್ರೆಂಡ್ ಜೊತೆ ಅವನಿದಾನೆ, ಇವಳ ಫ್ರೆಂಡ್ ಜೊತೆ ಇದ್ದಾಳೆ. ನೀನ್ ಸುಮ್ನೆ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೊಂಬೇಡ. ಹಬ್ಬದ ದಿನ ನಿನ್ ಮೂಡ್ ನೀನೇ ಆಫ್ ಮಾಡ್ಕೋಬೇಡ. ನಿನ್ ಏನು ಅನ್ನೋದನ್ನ ಎಲ್ ತೋರ್ಸ್ಬೇಕೋ ಅಲ್ಲಿ ತೋರ್ಸು. ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ನನಗೆ ಉರ್ಸೋ ಪ್ರಯತ್ನ ಮಾಡ್ತಿದ್ದಾಳೆ ಅಲ್ವಾ? ಅವಮಾನ ಅಂದ್ರೆ ಏನು, ಉರ್ಸೋದು ಅಂದ್ರೆ ಏನು ಅನ್ನೋದ್ನ ನಾನು ಮನೆಗ್ ಹೋಗಿ ತೋರಿಸ್ತೀನಿ. ವೋಟಿಂಗ್ ಆಗೋ ದಿನ ಎಷ್ಟು ಬೇಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಅವತ್ ಅವಳಿಗಾಗೋ ಮುಖ ಭಂಗನ ನಾನ್ ನೋಡ್ಬೇಕು. ಕಿರೀಟ ಎಲ್ ಮಡಗಿದಿ? ನಿನ್ನೆ ಅಲ್ವೇನೆ ಕೇಳ್ತಾ ಇರೋದು, ಹೇಳೇ. ಮುದ್ದು ಸೊಸೆ, ಅತ್ತೆ ಕೇಳ್ತಾ ಇರೋದ್ ನಿನ್ನನ್ನೇ ಕಣವ. ಮರ್ತ್ಬಿಟ್ಟೆನಾನ ಬ್ಯಾರೆ ರೂಮಲ್ಲಿ ಮಡಗಿದ್ಯಾ ಹೆಂಗೆ? ಇದೇನವ ಹಿಂಗ್ ತಲೆ ಅಲ್ಲಾಡಿಸ್ತಿದ್ದಿ? ಆ ಕಿರೀಟದ ಬೆಲೆ ನಿನಗ್ ಗೊತ್ತಿಲ್ಲ. ಅದಿಲ್ಲ ಅಂದ್ರೆ ಇವತ್ ಪೂಜೆನೆ ನಡೆಯಕ್ಕಿಲ್ಲ ಕಣವ. ಅಲ್ಲ ಕಣೆ, ಜೋಪಾನವಾಗಿ ಮಡಗು ಅಂತ ನಿನ್ ಕೈಲೇ ಕೊಟ್ಟಿದ್ದೆ ತಾನೆ. ಈಗ ನೋಡಿದ್ರೆ ಮಾತೆ ಬರ್ದವ್ರಂಗ್ ನಿಂತಿದ್ಯಾ. ಹೇಳೋ, ಎಲ್ ಮಡಗಿದ್ಯಾ? ಅದೆಲ್ ಹೋಯ್ತೆ? ತೀರಿಸ್ಬಿಟ್ಟಿದ್ಯೋ ಹೆಂಗೆ? ಅಜ್ಜಿ, ಅದು ಏನಾಯ್ತು ಅಂದ್ರೆ ಅಜ್ಜಿ, ನನ್ ಬಂದ್ ನೋಡೋಷ್ಟರಲ್ಲಿ ಅಲ್ಲಿರ್ಲಿಲ್ಲ. ಎಲ್ಲ ಕಡೆ ನಾನು ಹುಡುಕ್ತೆ, ಆದ್ರೆ ಸಿಕ್ತಿಲ್ಲ. ನಮ್ಮ ಮಾನ ಮರುವಾದಿ ಕಳಿಬೇಕು ಅಂತಾನೆ ಹಿಂಗೆಲ್ಲ ಮಾಡಿದೀಯೇನೆ. ದೇವ್ರೆ, ನಿನ್ನ ನಂಬಿದ್ದಕ್ಕೆ ನಮ್ಗೆ ಇಂಥ ಶಾಸ್ತಿ ಕೊಟ್ಟಿಯೇನೆ. ಅಪ್ಪ, ಈ ಕಿರೀಟಕ್ಕೆ ಏನ್ ಮಾಡೋದು? ನನ್ ಮಗ ಏನಂತವನೆ? ಅಯ್ಯೋ ದೇವ್ರೆ. ಬಾವಾ ಬಾವಾ, ಒಂದ್ ದೊಡ್ಡ ಅನಾಹುತನೇ ಆಗೋಗ್ಬಿಟ್ಟದೆ. ಅನಾಹುತವೇ? ಪೂಜೆಗೆ ಬೇಕಾಗಿರೋ ಕಿರೀಟ ಕಾಣ್ತಾ ಇಲ್ಲ. ಈಶ್ವರಿ, ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಆ ಕಿರೀಟ ಹೆಂಗ್ ಕಾಣ್ದೆ ಹೋದಾತು? ಇವಳು ಹೇಳ್ತಾ ಇರೋದು ನಿಜ ಕಂಡ್ಲಾ? ಈ ತೊಡಗಲ್ಲಿ ತೀರ್ಸ್ಬಿಟ್ಟು ನಿಂತ್ಬಿಟ್ಟವಳೆ. ಇದು ಶಿವರಾಮನ ಘನತೆ, ಗೌರವ, ಪ್ರತಿಷ್ಠೆ ಪ್ರಶ್ನೆ. ಕಿರೀಟ ಇಲ್ಲ ಅನ್ನೋ ವಿಚಾರ ಇನ್ನೂ ಹೊರಗಿನ ಜನ ಗೊತ್ತಾಗಿಲ್ಲ. ಒಂದ್ ವೇಳೆ ಗೊತ್ತಾದ್ರೆ ಅದು ಬೇರೆ ತರನೇ ತಿರುವು ತಗೊಳುತ್ತೆ. ಇಂಥ ಸಂದರ್ಭದಲ್ಲಿ ಶಿವರಾಮನಿಗೆ ಹೊಸ ಕಿರೀಟ ತರಿಸೋದು ಅಂತ ಕಷ್ಟ ಏನಲ್ಲ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಅದು ಬೇರೆ ಸಮಸ್ಯೆನೇ ತಂದು ಹಾಕತ್ತೆ. ನೀವ್ ಹೇಳ್ತಾ ಇರೋದ್ ಸರಿ ರೀ, ಆದ್ರೆ ಇದ್ದಕ್ಕಿದ್ದಾಗೆ ಕಿರೀಟ ಎಲ್ಲ ಹೋಯ್ತು? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ಗಿರ್ಜಾ. ರೀ, ಇವ್ರ ಮನೇಲಿ ನಡೀತಾ ಇರೋ ಕೆಲವು ಘಟನೆಗಳ ಬಗ್ಗೆ ನೀವ್ ಹೇಳಿದ್ರಲ್ಲ, ಅದೇ ರೀ, ಮದ್ವೆ ಟೈಮ್ನಲ್ಲಿ ಯಾರೋ ಮದ್ವೆ ನಿಲ್ಸಿ ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ರು ಅಂತ. ಇತ್ತೀಚೆಗೆ ಅವ್ರ ಮನೇಲಿ ಕತೆ ಓದ್ಸಿದ್ರಲ್ಲ, ಆಗ್ಲೂ ಅವ್ರು ಬರ್ದೇ ಇರೋ ಹಾಗೆ ಏನೋ ಮಾಡಿ ಅವ್ರನ್ನ ತಡೆದ್ಬಿಟ್ರು ಅಂತ. ಇದೆಲ್ಲ ಆಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಯಾವ ಇವ್ರ ಬೆನ್ನ ಹಿಂದೆ ನಿಂತ್ಕೊಂಡು ಅವ್ರ ಬೆನ್ನ ಚೂರಿ ಹಾಕೋ ಕೆಲ್ಸ ಮಾಡ್ತಿರ್ಬಹುದಾ? ಆತರ ಯಾರು ಈ ತರ ಕೆಲಸ ಮಾಡ್ತಾರೆ ಗಿರ್ಜಾ? ಶಿವರಾಮ ಯಾರಿಗೂ ಅನ್ಯಾಯ ಮಾಡಿದವನಲ್ಲ.
ಅವನು ಎಲ್ರಿಗೂ ಒಳ್ಳೇದೇ ಮಾಡ್ಕೊಂಡ್ ಬಂದಿಯಾನೆ. ಒಳ್ಳೆಯವ್ರಿಗೆ ತಾನೇ ರೀ ಎಲ್ಲರೂ ಕೆಟ್ಟದ್ ಬಯಸೋದು. ನಿನ್ನ ಮಾತು ನಿಜ ಗಿರಿಜಾ. ಅವನು ದೇವ್ರು ಜನ ಅಂತ ತುಂಬಾ ಒದ್ದಾಡ್ತಾನೆ. ಆದ್ರೆ ಆ ದೇವ್ರೇ ಯಾಕೆ ಅವನ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ. ಆ ದೇವ್ರು ಕೂಡ ಕೆಲವು ಸಲ ಪರೀಕ್ಷೆ ಮಾಡ್ತಾನಲ್ವ ರೀ. ಇರ್ಬೋದು ಗಿರಿಜಾ. ಆದ್ರೆ ಇವತ್ತು ಕಿರೀಟ ಸಿಗ್ಲಿಲ್ಲ ಅಂದ್ರೆ ಅವನ್ ಬದುಕ್ನಲ್ಲೇ ಇದು ಕಪ್ಪು ಚುಕ್ಕಿಯಾಗಿ ಉಳಿದು ಬಿಡುತ್ತೆ. ಅಪ್ಪ ವಿಘ್ನ ನಿವಾರಕ, ಎಲ್ರೂ ನಿನ್ನನ್ನೇ ನಂಬಿದೀವಿ. ಯಾವ ತೊಂದ್ರೆನೂ ಇಲ್ಲದೆ ಎಲ್ಲವೂ ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡಪ್ಪ. ಅತ್ತೆ ಮಾವ, ನೀವ್ ಈ ರೀತಿ ಆತಂಕ ಪಟ್ಕೊಂಡಿದ್ರೆ ಹೇಗೆ? ಆತಂಕ ಪಟ್ಕೊಂಡ್ಬಿಡ ಅಂದ್ರೆ ಹೇಗೆ? ಇಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ನಡೀತಾ ಇದೆ. ಹಾಗಂತ ಸುಮ್ನೆ ಕೂತ್ರೆ ಸಮಸ್ಯೆ ಸರಿ ಹೋಗಲ್ಲ ಅಲ್ವಾ ಅತ್ತೆ? ಇವಾಗ ನಾವ್ ಹೇಗಾದ್ರೂ ಮಾಡಿ ಸಮಸ್ಯೆಯನ್ನ ದೂರ ಮಾಡೋ ಪ್ರಯತ್ನ ಮಾಡ್ಬೇಕಲ್ವಾ? ಇಂಥ ಟೈಮಲ್ಲಿ ಮಾವ ಅಂಕಲ್ ಜೊತೆ ಇದು ಧೈರ್ಯ ಹೇಳೋದು ಒಳ್ಳೇದು ಅನ್ಸುತ್ತೆ. ಹೌದು ರೀ, ಇವಾಗ ಅಣ್ಣಂಗೆ ನೀವೇ ಧೈರ್ಯ ಹೇಳ್ಬೇಕು. ಅತ್ತೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಅಂತ ನಂಬಿರೋರಲ್ಲಿ ನಾನು ಒಬ್ಳು. ಎಲ್ರೂ ಆ ಕಿರೀಟಕ್ಕೋಸ್ಕರ ಹುಡ್ಕಾಡ್ತಾ ಇದ್ದಾರೆ. ನಾವು ಎಲ್ರೂ ಹುಡ್ಕೋಣ ಅತ್ತೆ. ಅಲ್ಲಿವರೆಗೂ ಮಾವ ಅವ್ರ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಖಂಡಿತವಾಗ್ಲೂ ಕಿರೀಟ ಸಿಕ್ಕೇ ಸಿಗುತ್ತೆ ಅತ್ತೆ. ಇವತ್ ಪೂಜೆ ಆಗೇ ಆಗತ್ತೆ. ಸರಿ ಗಿರಿಜಾ, ನಾನು ಶಿವ ಜೊತೆ ಇರ್ತೀನಿ, ನೀನ್ ಅದೇನ್ ನೋಡು. ಆಯ್ತು ರೀ. ಅತ್ತೆ, ನಾವೆಲ್ಲಾದ್ರೂ ಕಿರೀಟ ನೋಡ್ಕೋಣ ಬನ್ನಿ. ಮಗ, ಏನ್ಲ ಹೇಳ್ತಾ ಇದ್ದಾರೋ? ಕಿರೀಟ ಕಳೆದೋಗ್ರೆ ದಿಡ್ವೆ? ಹ್ಞೂ ಅಪ್ಪಯ್ಯ. ಓಹೋ, ಏನವ ಇದೇನಾ ನನ್ನ ಮರುವಾದಿ ಹೆಚ್ಚು ಮಾಡೋ ಲಕ್ಷಣ? ಅಲ್ಲ ವಿದ್ಯಾ, ನಿನಗೆಲ್ಲನೂ ನಿಭಾಯಿಸಕ್ ಕಷ್ಟ ಆಯ್ತದೆ ಅಂದ್ರೆ ನನಗಾದ್ರೂ ಹೇಳಕ್ಕಿಲ್ವೇ? ನಾನೇ ಹೇಳ್ತಿದ್ದೆ ನೋಡು. ಇಂಥ ವಿಷಯದಲ್ಲಿ ನೀನು ಬೇಜವಾಬ್ದಾರಿತನ ತೋರಿಸಿದ್ದಕ್ಕೆ ಏನಾಯ್ತು ಅಂತ. ನಾನೇನಾದ್ರೂ ಮಾತಾಡಕ್ ಹೋದ್ರೆ ಅಪಸಕನ ನುಡ್ತೀಯ ಅಂತ ನನ್ ಬಾಯಿ ಮುಚ್ಚಿಸ್ಬಿಡ್ತೀಯ. ಯಾಕೆ ಹಿಂಗ್ ಹೇಳ್ತೀನಿ ಅಂತ ತಿಳಿತೆ? ಅಲ್ಲ ಕಣವ, ನೀನೇನೋ ಬುದ್ಧಿವಂತೆ ಜೋಪಾನವಾಗಿ ನೋಡ್ಕೋತೀಯ ಅಂತಲ್ವಾ ಅಷ್ಟು ದೊಡ್ಡ ಜವಾಬ್ದಾರಿ ನೀನ್ ಕೊಟ್ಟಿದ್ದು. ವಹಿಸ್ಕೊಂಡಿರೋ ಜವಾಬ್ದಾರಿ ಮರ್ತ್ಬಿಟ್ಟು ಈ ಕಣ್ಣೀರ್ ಹಾಕ್ಬಿಟ್ರೆ ಕಳ್ದೋಗಿರೋ ಕಿರೀಟ ಸಿಕ್ಬಿಡ್ತದೆ. ಇಷ್ಟು ವರ್ಷ ಸಂಪಾದನೆ ಮಾಡ್ಕೊಂಡು ಬಂದಿದ್ದು ಒಂದೇ ದಿವಸದಲ್ಲಿ ಬಸಿ ಬಳದ್ಬಿಟ್ಟಲ್ಲವ. ಗೌಡ್ರೆ, ದಯವಿಟ್ಟು ಹಂಗೆಲ್ಲ ಹೇಳ್ಬೇಡಿ. ನನ್ ಮಗಳಿಂದ ಅನಾಹುತ ಆಗದೆ ಅನ್ನೋದು ದಿಟ್ವೆ, ಆದ್ರೆ ಇವಳಿಗೆ ನಿಮ್ ಮಾನ ಕಳಿಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ. ಚಿಕ್ಕ ವಯಸ್ಸು, ಜವಾಬ್ದಾರಿ ಕಮ್ಮಿ ಅಂತ ಹೇಳಿ ಒಪ್ಕೋತೀನಿ. ಆದ್ರೆ ನಿಮ್ ಗೌರವ ಹಾಳ್ ಮಾಡೋಷ್ಟು ಕೆಟ್ಟ ಬುದ್ಧಿ ಇಲ್ಲ. ನಿಮ್ಗ್ ಒಳ್ಳೇದಾಗ್ಬೇಕು, ನೀವ್ ಗೆಲ್ಬೇಕು ಅಂತಲೇಯ ಈ ಪೂಜೆನ ಇಟ್ಕೊಂಡಿದ್ದು. ಇವಳ್ಗೆ ಇವಳ ಪ್ರಾಣಕ್ಕಿಂತಲೂ ನಿಮ್ ಮರ್ವಾದೆ, ನಿಮ್ ಅಟ್ಟಿ ಗೌರವವೇ ಹೆಚ್ಚು. ಎಲ್ಲಿ ಅದಕ್ಕೆ ಇವಳಿಂದ ಚ್ಯುತಿ ಬಂದದು ಅಂತ ಕ್ಷಣನು ಒದ್ದಾಡ್ತವಳೆ. ಇವತ್ತು ಕಿರೀಟ ಕಳೆದೋಗಿರೋದಕ್ಕೆ 1000 ಕಾರಣಗಳಿರ್ಬೋದು. ಆದ್ರೆ ಜನಗಳ ದೃಷ್ಟಿಲಿ ನಾನೇನಾಯ್ತೀನಿ ಅಂತ ಗೊತ್ತಾ ಅವಳಿಗೆ? ನಂಗೆ ಗೊತ್ತು ಗೌಡ್ರೆ, ಆದ್ರೆ ಏನ್ ಮಾಡೋದು, ತೆಪ್ಪಾಗೋಗದೆ. ಇವಾಗ ನಿಮ್ ತವಾಗ ಸಮಯ ಕೇಳೋದ್ ಬಿಟ್ಟು ನಮಗ್ ಬ್ಯಾರೆ ಯಾವ ದಾರಿನೂ ಇಲ್ಲ. ನೀನ್ ಇವಾಗ ಸಮಯ ಕೇಳ್ಬಿಟ್ರೆ ಕಳ್ದೋಗಿರೋ ಕಿರೀಟ ಸಿಕ್ಬಿಟ್ಟದೆ. ನೀವು ಇವತ್ತು ಯಾವ ಉದ್ದೇಶ ಇಟ್ಕೊಂಡು ಈ ಸಮಾರಂಭ ಮಾಡ್ತಿದ್ದೀರೋ ಅದಕ್ಕೆ ವಿರುದ್ಧವಾದ ಸಂದೇಶನ ಈ ಜನತೆಗೆ, ಕ್ಷೇತ್ರಕ್ಕೆ ಕೊಟ್ಟಾಗ ಆಗತ್ತೆ. ಇದೊಂದು ಧಾರ್ಮಿಕವಾದ ವಿಚಾರ, ಸೂಕ್ಷ್ಮ. ಇದನ್ನ ಇಟ್ಕೊಂಡು ವಿರೋಧ ಪಕ್ಷದವರು ರಾಜ್ಯ ತುಂಬಾ ದೊಡ್ಡ ಸುದ್ದಿ ಮಾಡ್ತಾರೆ. ಆದ್ರಿಂದ ನಮ್ಮ ಪಕ್ಷದವರು ಕೂಡ ನಿಮ್ಮ ವಿಷಯವಾಗಿ ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗಿರೋ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಇದರಿಂದ ನಮ್ಮ ಪಕ್ಷದಿಂದ ಘೋಷಣೆ ಆಗಿರೋ ನಿಮ್ಮ ಟಿಕೆಟ್ ಬಗ್ಗೆನೂ ಮರುಪರಿಶೀಲನೆ ಮಾಡಬೇಕಾಗಬಹುದು. ಯಾಕಂದ್ರೆ ಗೌಡ್ರೆ, ಇಲ್ಲಿ ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಅಷ್ಟೊಂದು ಜನ. ಹಾಯ್. ಯಾಕೆ ಎಲ್ಲ ಖುಷಿ ಸಂಭ್ರಮದಿಂದ ಡ್ಯಾನ್ಸ್ ಮಾಡ್ಬೇಕಾದಂತ ಟೈಮಲ್ಲಿ ಇದೆ ಅಂತದಿದ್ದು ಸ್ಮಶಾನ ಮೌನ. ವೈ? ಯೋ, ಸಮಯ ಸಂದರ್ಭ ಗೊತ್ತಿಲ್ದೇನೆ ಏನೇನ ಮಾತಾಡಬೇಡ, ಹೋಗಯ್ಯ. ಈಗ ಏನಾಗಿದೆ ಅಂತೆಲ್ಲ ಈ ತರ ನಿಂತದ್ದು?
ಪೂಜೆ ಮಾಡುದಲ್ಲ ಹೋಗಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಸುಮ್ಮನೆ ಕಿರಿಕಿರಿ ಮಾಡಬೇಡ, ಹೋಗಿಲ್ಲಿಂದ. ಅಲ್ಲ, ನೀವು ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ನನಗೆ ಸಹ ಒಂದು ಸಿಚುವೇಶನ್ ಒಂದು ಅರ್ಥ ಆಗುದಿಲ್ವಾ? ಅಪ್ಪ ತಂದೆ, ಪೂಜೆಗೆ ತಂದಿರೋ ಕಿರೀಟ ಕಳ್ದೋಗದೆ, ಅದಿಲ್ದೆ ಪೂಜೆ ಮಾಡಂಗಿಲ್ಲ. ಯಾರು ಹೇಳಿದ್ರು ನಿಮಗೆ ಕಿರೀಟ ಕಳೆದೋಗಿದೆ ಅಂತ? ಅದುಂಟಲ್ಲ. ನೋಡೋ, ಸುಮ್ಕೆ ತಮಾಷೆ ಮಾಡ್ಬೇಡ. ಅದಿಲ್ಲ ಅಂತ ಸುಮ್ಕೆ ತಲೆ ಕೆಡಿಸ್ಕೊಂಡು ಕೂತಿದೀವಿ. ನೀನ್ ಬಂದ್ಬಿಟ್ಟು ಅದೇ ಅಂದ್ರೆ ಅದೆಲ್ಲಿದ್ದದು? ಎಲ್ಲಿದ್ದದ್ದು ಅಂತಂದ್ರೆ ಗಣಪತಿಯ ಪಾದದ ಹತ್ರ ಇದ್ದದ್ದು. ವಿದ್ಯಾ, ಆ ದೇವ್ರು ಒಳ್ಳೆಯವ್ರನ್ನ ಪರೀಕ್ಷೆ ಮಾಡ್ತಾನೆ ಹೊರತು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೌದು ವಿದ್ಯಾ, ನಿನ್ಗಿದ್ದಿದ್ ಒಳ್ಳೆ ಉದ್ದೇಶಕ್ಕೆ ಗಣೇಶನೇ ಅವ್ರ ರೂಪದಲ್ಲಿ ಬಂದು ಆ ಕಿರೀಟನ ಕಾಪಾಡಿದ್ದಾರೆ. ಗೌಡ್ರೆ ಕ್ಷಮಿಸಿ, ನಾನೊಂದು ಸ್ವಲ್ಪ ತಾಳ್ಮೆ ತಗೋಬೇಕಾಗಿತ್ತು ಅನ್ಸುತ್ತೆ. ಆದ್ರೆ ನಿಮ್ಮ ಜನಪರ ಕಾರ್ಯ, ನಿಮ್ಮ ಸೊಸೆ ಮತ್ತು ಮಗನ ನಿಷ್ಕಲ್ಮಶ ಭಕ್ತಿ ಎಲ್ಲಾ ಗಳಿಗೂ ಬ್ರೇಕ್ ಹಾಕಿದೆ. ಗೌಡ್ರೆ, ಇನ್ ಮುಂದೆ ನಿಮ್ಮ ಗೆಲುವನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಾಡಿಸಿ ಮಹಾಮಂಗಳಾರತಿ. ಸರಿ ಸಾಹೇಬ್ರೆ. ಕೃಷ್ಣ, ಹಾ ಸರ್, ಮುರಾರಿಗೆ ಹೇಳಿ ಪೂಜೆ ಶುರು ಮಾಡ್ಸಪ್ಪ. ಆಗ್ಲಿ. ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ, ಜೈ 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 ಜೈ, ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ, ಜೈ 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 ಜೈ. ಭಕ್ತರತ್ನಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಶ್ರೀ ಓಂ ಗಣೇಶ ಆನೆಲಿಂಗೇಶ, ಶ್ರೀ ಓಂ ಗಣೇಶ ಆನೆಲಿಂಗೇಶ. ಶಿವನನ್ನೇ ನಡೆದಾದಿರ ನೀನು, ಚಂದ್ರಂಗೆ ಶಾಪ ನಿಟ್ಟವ ನೀನು. ಬಾರೋ ಗಣಪ, ಭೂಮಿ ಮೇಲೆ ಎಲ್ಲ ಅಲ್ಲೋಲ ಕಲ್ಲೋಲ ತಾಯಿನೇ. ದುಷ್ಟರ ಶಿಕ್ಷಕ ಎದ್ದು ಬಾರೋ, ಶಿಷ್ಟರ ರಕ್ಷಣೆ ಮಾಡು ಬಾರೋ. ವಿಘ್ನವನೆಲ್ಲ ನೀವು ಬಾರೋ ಹೀರೋ, ನಿನ್ನ ಮುಂದೆ ಇಲ್ಲಿ ಎಲ್ಲ ಝೀರೋ. ಶ್ರೀ ಓಂ ಗಣೇಶ ಆನೆಲಿಂಗೇಶ, ಶ್ರೀ ಓಂ ಗಣೇಶ ಆನೆಲಿಂಗೇಶ. ಶ್ರೀ ಶ್ರೀ ವಿದ್ಯಾ ಗಣಪತಿಗೆ.
ಅವ್ವ ನನ್ನ ಮುದ್ದು ಸೊಸೆ ಬಾವ ಇಲ್ಲಿ. ಅಣ್ಣ ನೀವ್ ಯಾರು ಅಂತ ನಮಗ್ ಗೊತ್ತಿಲ್ಲ, ಆದ್ರೆ ಇವತ್ತು ನಮ್ಮ ಅಟ್ಟಿ ಗೌರವ ನಮ್ ಮಾವಯ್ಯನ್ ಮರ್ವಾದೆ ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಆ ಗಣೇಶನೇ ನಿಮ್ಮನ್ನ ಕಳ್ಸಿದಾನೆ ಅಂತ ಅನ್ಕಂತೀವಿ. ನಿಮ್ ಋಣವ ನನ್ ಬದುಕಿರೋ ಗಂಟ ಮರೆಯಕ್ಕಿಲ್ಲ ಅಣ್ಣ. ಅಷ್ಟು ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ಬಾರ್ದು. ಈಗ ನಾನು ಏನು ಅಂತ ದೊಡ್ಡ ಘನಕಾರ್ಯ ಮಾಡಿದೆ ಅಂತ ಹೊಗಳುದು ಮರೆ. ನಾನು ಎಂತ ಹೋದಂತ ಒಂದು ಜವಾಬ್ದಾರಿ ಇರುವ ಮನುಷ್ಯ, ನನಗದು ತುಂಬಾ ಮುಖ್ಯ. ಇದು ನಿಮ್ಗೆ ಸಣ್ಣ ಕೆಲ್ಸನೇ ಆಗಿರ್ಬೋದು, ಆದ್ರೆ ಇವತ್ತು ನೀವು ಮಾಡಿರೋದು ಹೇಳಕ್ಕಾಗ್ದಿರೆ ಅಂತ ಮಹಾನ್ ಕಾರ್ಯ. ಇವತ್ತಿನ ಪೂಜೆಯಲ್ಲಿ ನನ್ನ ನಮ್ಮಿ ಭವಿಷ್ಯನೇ ಅಡಗಿತ್ತು. ನಮ್ಮ ಅಪ್ಪಯ್ಯನ ರಾಜಕೀಯ ಭವಿಷ್ಯ ಇತ್ತು, ಆಮೇಲೆ ನಮ್ಮೆಲ್ಲರ ಸಂತೋಷ ಇತ್ತು. ನೋಡಿ, ನಂದೊಂದು ಗುಣ ಎಂತ ಗೊತ್ತುಂಟ, ನಾನು ಎಲ್ಲಾದ್ರೂ ಒಂದು ಕಡೆ ಹೋದ್ರೆ ಅಲ್ಲಿನ ವಾತಾವರಣವನ್ನು ಖುಷಿ ಖುಷಿಯಾಗಿಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಲ್ಲಿ ಸಹ ಅಷ್ಟೇ ಮಾಡಿದ್ದೆ. ಅದು ಶಿವರಾಮ, ಇದು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಇದೇನವ ಹಿಂಗ್ ಕೇಳ್ತಾ ಇದ್ದಿ? ಇದು ನಮ್ ಭಾರ್ಗವಿ ಭಾವ. ಅಯ್ಯಯ್ಯೋ, ನನ್ಗೆ ಯಾರು ಭಾವನೆ ಇಲ್ಲ. ಈಗ್ಲಾದ್ರೂ ಹೇಳಯ್ಯ, ನೀನ್ ಯಾರು ಬಾಬಾ? ನಿಜ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿ ಯಾರ್ದು ಸಹ ಭಾವ ಅಲ್ಲ. ಮತ್ತೆ ಇಲ್ಲಿ ಎಲ್ರೂ ಕೂಟೆ ಭಾವ ಭಾವ ಅಂತ ಓಡಾಡ್ಕೊಂಡಿದ್ದಿ? ಭಾವ ಅಂತ ನನ್ನ ಹೆಸರು, ನನ್ನನ್ನೆಲ್ಲರೂ ಕರೆಯುವುದೇ ಭಾವ, ಅದಕ್ಕೆ ನಾನು ಭಾವ ಅಂತ ಹೇಳಿದೆ ಅಷ್ಟೇ. ತಪ್ಪ ಏನ ಭಾವನ? ಭಾವನ ಅಲ್ಲ, ನಾನೆಂತ ಹುಡುಗಿಯ? ಭಾವ ಅಂದ್ರೆ ನನ್ನ ಅಪ್ಪ ಅಮ್ಮ ನನಗೆ ಇಟ್ಟ ಹೆಸರೇ ಭಾವ. ಒಟ್ನಲ್ಲಿ ನೀವ್ ಯಾರಿಗ್ ಭಾವನೋ ಅಲ್ವೋ ನನಗೆ ಗೊತ್ತಿಲ್ಲ, ಇವತ್ತು ನನ್ನ ಅಮ್ಮಿ ಪಾಲಿಗೆ ಅಣ್ಣನಾಗಿ ನನಗೆ ನಿಜವಾದ ಭಾವನೆ ಆದ. ನಿಮಗಷ್ಟೇ ಅಲ್ಲ, ಇವತ್ತು ಅವರು ಆಪತ್ ಬಾಂಧವ ಆಗ್ಬಿಟ್ರು, ಹಾಗಾಗಿ ನಮ್ಮೆಲ್ರಿಗೂ ಭಾವನೆ ಅಲ್ವಾ ಭಾವ? ಬಂದರೋ ಬಂದರೋ ಭಾವ ಬಂದರೋ, ಬಂದರೋ ಬಂದರೋ ಭಾವ ಬಂದರೋ, ಬಂದರೋ ಬಂದರೋ ಭಾವ ಬಂದರೋ, ಬಂದರೋ